ನೀರೆರೆ, ಗೊಬ್ಬರ ಹಾಕು, ಚೆನ್ನಾಗಿ ಬೆಳೆಸು, ಕಾಯಿ, ಕಾವು ಕೊಡು, ಸುಲಿ ಅಥವಾ ಹಿಂಡು, ಆಮೇಲೆ ರಸವನ್ನು ಅನುಭವಿಸು. ಕೊನೆಗೆ ಏನು ಮಾಡೋದು? ದೇವರ ನೈವೇದ್ಯ ಮಾಡು, ಗಬಕ್ಕನೆ ತಿನ್ನಬೇಡ, ತೀರ್ಥ ಹಾಕಿ ಪ್ರಾಣದೇವರ ನೈವೇದ್ಯ ಆಗಲಿ, ಆಮೇಲೆ ತಿನ್ನು. ತೀರ್ಥದಿಂದ ತೀರ್ಥ, ಗಿಡಕ್ಕೆ ನೀರು ಹಾಕುವುದರಿಂದ ಪ್ರಾರಂಭ, ತೀರ್ಥ ನೀರು, ಕೊನೆಗೆ ದೇವರ ತೀರ್ಥ ಹಾಕಿ ಪ್ರಾಣದೇವರ ನೈವೇದ್ಯ ಮಾಡಿದರೆ ನಿನಗೆ ತಿನ್ನುವ ಅಧಿಕಾರ. ತೀರ್ಥದಿಂದ ತೀರ್ಥದವರೆಗೆ ನಿನ್ನ ಪ್ರಯತ್ನ ಇರಲಿ, ಆಮೇಲೆ ಸೀಕರಣೆ ಬಾಯಿಗೆ ಬಿದ್ದರೆ ಬದುಕ್ತೀಯ ಮನುಜ, ಇಲ್ಲದಿದ್ದರೆ ಸಾಯ್ತೀಯ ಎಂಬ ಸಂದೇಶವನ್ನು ನಮಗೆ ನೀಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಆ ತರಹ ಶಕ್ತಿಯನ್ನು ಅವರೇ ಕೊಡಲಿ. ಯಜ್ಞಯಾಗಾದಿಗಳನ್ನು, ಪಾಠ ಪ್ರವಚನಾದಿಗಳನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮಾಡುವ ಶಕ್ತಿಯನ್ನು ಕೊಟ್ಟು ಆ ಸತ್ಕಾರ್ಯವನ್ನು ನಮ್ಮಿಂದ ಮಾಡಿಸಲಿ ಅಂತ ಭಕ್ತಿಯಿಂದ ನಾವು ನೀವುಗಳೆಲ್ಲ ರಾಘವೇಂದ್ರ ಸ್ವಾಮಿ